ಡಿಸೆಂಬರ್ ಆರಂಭದಲ್ಲಿಯೇ ಉದ್ಯಾನ ನಗರಿಯ ಮುಂಜಾವು ಬದಲಾಗಿದೆ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆ ಚಳಿ ಜೊತೆ ತುಂತುರು ಮಳೆಯ ಆರ್ಭಟ ಶುರುವಾಗಿದೆ. ಡಿಸೆಂಬರ್ ಆರಂಭದಲ್ಲಿಯೇ ಉದ್ಯಾನ ನಗರಿಯ ಮುಂಜಾವು ಬದಲಾಗಿದೆ. ಚಳಿ ಜೊತೆ ತುಂತುರು ಮಳೆಯ ಆರ್ಭಟ ಶುರುವಾಗಿದ್ರೆ ಇತ್ತ ಪ್ರತಿದಿನದಂತೆ ಜನರು ಪಾರ್ಕ್ಗಳಲ್ಲಿ ವಾಕ್ ಮಾಡಿಕೊಂಡು ತುಂತುರು ಮಳೆಯನ್ನ ಎಂಜಾಯ್ ಮಾಡ್ತಿದ್ದಾರೆ. ಹಾಗಿದ್ರೆ ತುಂತುರು ಮಳೆ ಬಗ್ಗೆ ಸಿಲಿಕಾನ್ ಸಿಟಿ ಮಂದಿ ಏನ್ ಹೇಳ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಚಳಿ ಜೊತೆ ತುಂತುರು ಮಳೆ ಜೋರಾಗ್ತಾ ಇದೆ. ಇದೀಗ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಅಕ್ಷತಾ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರಾ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರಾ, ಹೇಗಿದೆ ಸಿಲಿಕಾನ್ ಸಿಟಿ ಮಂದಿಯ ರಿಯಾಕ್ಷನ್ ಅಂತ ಕೇಳಕ್ಕೆ ನಾನು ಒಂದೊಂದು ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಸರಿಯಾಗಿ ಬೆಳಗಿನ ಜಾವ 6 ಗಂಟೆ ಆಗಿದೆ. ನಾನು ಸ್ಯಾಂಕಿ ಟ್ಯಾಂಕ್ ಹತ್ರ ಇದ್ದೀನಿ. ಸ್ಯಾಂಕಿ ಟ್ಯಾಂಕ್ ಅಂದರೆ ಸುಪ್ರಸಿದ್ಧ ಐತಿಹಾಸಿಕ ಕೆರೆ ಬೆಂಗಳೂರಿನದ್ದು. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ವಾಕಿಂಗ್ ಅಂತ ಬಂದಿರ್ತಾರೆ. ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ, ಬನ್ನಿ. ಚಳಿ ಅಂದರೆ ಮನೇಲೆ ಮಾಡ್ತೀವಿ. ಚಳಿ ನಮಗೆ ಗೊತ್ತಾಗೋದೇ ಇಲ್ಲ. Because since we are always in chilly, morning hours is always chill, either summer or winter. So I used to practice like that. And laughing club, but ಮನೆಯಲ್ಲೇ ಮಾಡಿಬಿಡ್ತೀವಿ. ಅದೊಂದು ಗ್ರೂಪ್ ಬೇಕು. ಮುಂಚೆ ಎಲ್ಲ ನಂದಿನಿ ಲೇಔಟ್ನಲ್ಲಿದ್ದ ಗ್ರೂಪ್ ಇತ್ತು. ಇವಾಗ ಇಲ್ಲಿ ಯಾರು ಇಲ್ಲ ಅನ್ನೆಲ್ಲ ಮನೆಯಲ್ಲೇ ಮಾಡಿಬಿಡ್ತೀವಿ. ಲಾಫಿಂಗ್ ಎಕ್ಸಸೈಸ್ ಮಿಕ್ಸಿಂಗ್ ವಿತ್ ಲಾಫಿಂಗ್ ಆ್ಯಂಡ್ ವಿತ್ ಸಿಂಪಲ್ ಎಕ್ಸಸೈಸ್ ಆಫ್ ಯೋಗ. ಯೋಗ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕು. ಎಷ್ಟು ಕಷ್ಟಪಟ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಹೆಲ್ತ್ಗೆ. ಜನಕ್ಕೆ ಏನು ಹೇಳ್ತೀರಿ ವಾಕಿಂಗ್ ಬರೋಕ್ಕೆ? ಹೆದರ್ಕೊಳ್ತಿದ್ದಾರೆ, ಅಯ್ಯೋ ಚಳಿ. ಬಟ್ ಅದು ಚಳಿನ ಫೀಲ್ ಮಾಡಿದ್ರೆ ಚಳಿ. ನಾನು ಏನು ಸ್ವೆಟ್ರ್ ಗಿಟ್ರೆ ಏನಾಗೋದು ನೋಡಿ, ಸ್ವೆಟ್ರ್ ಗಿಟ್ರೆ ಏನಾಗೋದಿಲ್ಲ. ಒಂದೇ ಒಂದು ಬನಿಯನ್, ಒಂದು ಟೀ ಶರ್ಟ್. ಇದು ಮಾತ್ರ ಇವತ್ತು ಗಾಳಿ ಜಾಸ್ತಿ ಇದೆ, ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ ನಾನು. ಅದರ್ವೈಸ್ ಐ ವಾಂಟ್ ಪುಟ್ ಇಟ್ ಆಲ್ಸೋ. ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ಯೂಸ್ ಟು ಶೌಟ್ ಅಟ್ ಮೀ, ಡೋಂಟ್ ಗೋ 7 o'clock. 7 o'clockಗೆ ಸಿ ವೆನ್ ದ ಸನ್ ರೈಸಸ್ ದ ಹಾನಿ ಬರ್ತಾ ಇದೆ ಇಲ್ವಾ? ಅದರ್ವೈಸ್ ನೋ ಇಟ್ ಇನ್ ಯು ಫೀಲ್, ಐ ಡೋಂಟ್ ಫೀಲ್ ಅಟ್ ಆಲ್. ಬಟ್ ಡೈನ್ಲಿ ಮಳೆ ಇದ್ದರೆ ಚಳಿ ಇರಲ್ಲ. ಬಟ್ ಆಫ್ಟರ್ ಟುಮಾರೋ ಯು ಕಮ್ ಅಂಡ್ ಸಿ, ಇದು ಬರುತ್ತೆ, ಸ್ನೋ ಬರುತ್ತೆ. ಓಕೆ, ಚಳಿಗಾಲದಲ್ಲೇ ಆ್ಯಕ್ಚುಲಿ ವಾಕಿಂಗ್ ಜಾಸ್ತಿ ಮಾಡಬೇಕು ಅನಿಸುತ್ತೆ. ಮಾಡಲೇಬೇಕು. ಡಾಕ್ಟ್ರುಗಳು ಅದನ್ನೇ ಹೇಳೋದು. ಯಾಕೆಂದರೆ ಚಳಿಗಾಲದಲ್ಲಿ ನರಗಳು ಅದು ಇದೆಲ್ಲ ಎಕ್ಸಸೈಸ್ ಕಮ್ಮಿ ಇರುತ್ತೆ, ಬಾಡಿನಲ್ಲಿ ಬೆವರು ಬರಲ್ಲ. ಅದರಿಂದ ಚಳಿಗಾಲದಲ್ಲಿ ವಾಕಿಂಗ್ ಮಾಡೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬೇಸಿಗೆಯಲ್ಲಿ ಏನಾಗುತ್ತೆ, ಸೆಟ್ಟಿಂಗ್ ಬರುತ್ತೆ ನಮಗೆ. ಮಳೆ ವಾಕಿಂಗ್ ಮಾಡಿದವ್ರು ನಡೀಲಿ, ಆದರೆ ಯಾವಾಗಲೂ ಮಾಡಬೇಕು. ಚಳಿನಲ್ಲಿ ವಾಕಿಂಗ್ ಮಾಡೋದು 3 ದಿವಸದಿಂದ ಸ್ವಲ್ಪ ಚಳಿ ಜಾಸ್ತಿ ಇದೆ. ಬಟ್ ನಾವೆಲ್ಲ 5 ಗಂಟೆಗೆ ಬರ್ತೀವಿ, ರೆಗ್ಯುಲರಾಗಿ ನಾವೆಲ್ಲರೂ ಬರ್ತೀವಿ. ಇಲ್ಲಿ ತುಂಬ ಜನ ಬರ್ತಾರೆ, ಅವರೆಲ್ಲ 5 ಗಂಟೆಗೆ ವಾಕಿಂಗ್ ಬರ್ತಾರೆ. ಏನು ನಮಗೆ ಸ್ವಲ್ಪ ಒಂದು 5 ನಿಮಿಷ ಹಂಗೆ ಕಾಣುತ್ತೆ. ವಾಕಿಂಗ್ ಆದಮೇಲೆ ವಾರ್ಮ್ ಅಪ್ ಆಗುತ್ತಲ್ಲ ಬಾಡಿ, ಅದರಿಂದ ಏನು ಅಂಥ ಚಳಿ ಏನು ಇರಲ್ಲ ನಿಮಗೆ. ಇನ್ನು ಮಧ್ಯಾಹ್ನ ನಿನ್ನೆ 3 ಗಂಟೆ 8:30 ಮೇಲೆ ಇದ್ದಿದ್ದಷ್ಟು ಚಳಿ 5 ಗಂಟೆಗೆ ಮುಂಚೆ ಇರಲಿಲ್ಲ. ಬೆಳಗ್ಗೆ ಹೊತ್ತು ಕಮ್ಮಿನೇ ಇರುತ್ತೆ ಚಳಿ. ಮನೆ ಒಳಗಡೆ ಇರೋರು ತಮ್ಕು ಹೊತ್ಕೊಂಡಿರೋರಿಗೆ ಆ ಥರ ಕಾಣಿಸುತ್ತೆ. ಚಳಿಗಳು ಏನು ಅಂಥದ್ದಿಲ್ಲ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅಕ್ಷತಾ, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.